ಫೆಬ್ರವರಿ. ಇವತ್ತು ನನ್ನ ಮಗಳು ಅಳಿಯಂದು ರಿಸೆಪ್ಷನ್ ಇದೆ ಮೈಸೂರಲ್ಲಿ. ಸೊ ನಾವೆಲ್ಲರೂ, ನಾನು, ಸುಖಿ, ದರ್ಶಿ, ಆಮೇಲೆ ಮುಕ್ಕುಂದು, ಆಮೇಲೆ ಆನಂದ್, ಇಷ್ಟು ಜನ ರಿಸೆಪ್ಷನ್ಗೆ ಹೊರಟಿದೀವಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಎಲ್ಲರೂ ಅಲ್ಲಿ ಸಿಗೋಣ. ಆಯ್ತು ಬಿಡು. ಕಾರ್ ರೆಡಿ ಆಗಿದೆ, ಮೈಸೂರಿಗೆ ತೊಗೊಂಡು ಹೋಗ್ತಾ ಇದೀವಿ ಕಾರ್ ಇವಾಗ ರಿಸೆಪ್ಷನ್ಗೆ. ಯಾರ್ಯಾರಿದ್ದಾರೆ ಅಂತ ಹಾಯ್ ನೋಡಿ, ನಮ್ಮ ಕಾರು, ನಮ್ಮ ರಾಜರಥ ಫುಲ್ ರೆಡಿ ಆಗಿದೆ. ಆಮೇಲೆ ನಮ್ಮ ಡ್ರೈವರ್ ಸಹಿತ ರೆಡಿ ಆಗಿದ್ದಾರೆ. ಇವಾಗ ಎಲ್ಲರೂ ಅಲ್ಲಿಗೆ ಹೋಗೋಣ. ನೋಡ್ರಿ, ಇಲ್ಲಿ ಅಮ್ಮ ಮಗನ ಫೋಟೋ ಶೂಟ್ ನೋಡಿ ಕಾರ್ ಹತ್ರ. ಅಬ್ಬಬ್ಬಬ್ಬಬ್ಬ, ನೋಡಿ ನಾನು ಹೇಳಿದ್ನಲ್ಲ ನಮ್ಮ ಅತ್ತೆನೂ ಜಾಯಿನ್ ಆಗ್ತಾರೆ ಅಂತ. ನೋಡಿ ಜಾಯಿನ್ ಆದ್ರು. ಅತ್ತೆ ಹಾಯ್ ಅತ್ತೆ, ವ್ಲಾಗ್ ರೆಡಿ ಇದೆ ಅತ್ತೆ, ವ್ಲಾಗ್ ಹಾ ರಿಸೆಪ್ಷನ್ಗೆ ಹೇಳಿ ಇವಾಗ. ಹಾ ಬನ್ನಿ ಗ್ಲಾಸ್ ಅಲ್ಲಿ ಒಚ್ಚ ಬಾಯಿಲ್ ಬೇಗ ಚಿಕ್ಕಪ್ಪ, ಒಂದೇ ನಿಮಿಷ ಬಂತೀನಿ. ಹಂಗೆ ಇಟ್ಕೊಳ್ಳಿ. ನಮ್ಮತ್ತೆ ಕಾಫಿ ಕೊಡ್ತಾರ ನೋಡಿ, ಕಾಫಿ ಬ್ರೇಕ್. ದರ್ಶಿ ತಗೊಳ ಕಾಫಿ. ಎಷ್ಟು ಗಂಟೆ ಕೆಲಸ ಸ್ಟಾರ್ಟ್ ಮಾಡೋಣ? ಕಾಫಿ ಕೊಟ್ರು. ಮೈಸೂರು ಹೈವೇನಲ್ಲಿ ಇವರು ಇಂದಿರಾನಗರದವ್ರು ಇದಾರಲ್ಲ, ಇಲ್ಲಿ DRDO ಅವರು ಮೇಡಮ್ ಅವರು ನೋಡಿ ಪೆರ್ಲೆಕಾಯಿ ತಗೊಂಡ್ಬಂದಿದ್ದಾರೆ ವಿತ್. ನೋಡಿ ಇಲ್ಲಿ ಅರೇಂಜ್ಮೆಂಟ್ಸ್ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಸುಖಿ ಹೇಳ್ತಾ ಇದ್ದಾನೆ, ಬಿಜು ಅತ್ತೆ ನೆಕ್ಸ್ಟ್ ಸುಖಿ ಕಾರಲ್ಲಂತೆ. ಚಪ್ಪಲ್ ಇವಾಗ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ, ಹೊಸ ಮೈಲಾರಿ. ಅದೇ ಮತ್ತೆ ಕೇಳಿಸ್ಕೊಳ್ಳಿ, ಅದು ಅವ್ರದ್ದು ಹಳೆ ಬಿಲ್ಡಿಂಗ್ ನೋಡಿ, ಮೈಲಾರ್ ಹೋಟೆಲ್. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ದೋಸೆ ವಿತ್ ಸಾಗು ಇಲ್ಲಿ ಸ್ಪೆಷಲ್. ಚಟ್ನಿನೂ ಇರುತ್ತೆ, ಬಟ್ ಸಾಗು ಸ್ಪೆಷಲ್. ನಮ್ಮಮ್ಮ ಬಂದಿದ್ದಾರೆ ಊರಿಂದ, ನಮ್ಮಮ್ಮ ಬಂದಿದ್ದಾರೆ. ಹಾಯ್, ನಿಮ್ಮನೆಯವ್ರ ಎಲ್ಲೋ ಕ್ಲೈಂಟ್ ಮೀಟರಿಂಗ್ ಅಂತ. ನಮ್ಗೆ ನಮ್ಮ ಡ್ರೈವರ್ ಇದ್ದಾರೆ. ಎಷ್ಟು ಕೊಬ್ಬಲ್ ಮಾತಾಡ್ತಾನೆ ನೋಡಿ. ಡ್ರೈವರ್ ಬೇರೆ ಯಾರೋ ಅಲ್ಲ, ಪಾಪ ಅವ್ರ ಓನ್ ಬ್ರದರ್. ಕಾರ್ ಓಡಿಸ್ಕೊಂಬರೋರು ಏನಂತಾರ? ಈಗ ನೀನೇನು ಹಮಾಲಿ ಈಗ ಲಗೇಜ್ ಎಲ್ಲ ಹೊತ್ಕೊಂಡ್ ಬಂದಿದ್ದೀನಿ. ಹೋಗು ಹಮಾಲಿ, ರೂಮ್ ಒಳಗೆ ಎಂಟ್ರಿ ಇಲ್ಲ, ಹೋಗು. ಮತ್ತೆ ಹಾಯ್ ಹಾಯ್ ಏನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿ. ಹೆಂಗಿದೆ ಜರ್ನಿ? ಹೋಗ್ತದ ಹಾಯ್. ಸ್ಕೂಲ್ ಬುಕ್ಕು, ಕಾಲೇಜ್ ಬುಕ್ಕಲ್ಲೆಲ್ಲ ವಿಜ್ಞಾನ ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಂತೆ, ಅದು ಎಲ್ಲ ಇರತ್ತೆ ಅನ್ಕೊಂಡಿರ್ತಾರ. ಆ ಥರ ಅನ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ಅವನಿಗೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ತಿನ್ಬಿಡ ಸ್ವಾಮಿ, ಇವಾಗ ಬಂದಿದೆ, ಎಂಟ್ರಿ ಕೊಟ್ಟಿದೆ. ಶಿವಮೊಗ್ಗದಿಂದ ಮೈಸೂರಿಗೆ ಬಂದಿದ್ದಾರೆ. ಈ ಏಜಲ್ಲೂ ಹ್ಯಾಟ್ಸ್ ಆಫ್.
ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್. ಅದು ನೈಟ್ ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಬೆಂಗಳೂರಿಂದ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಮೈಸೂರಿಗೆ ಕಾರಲ್ಲಿ ಬಂದಿದ್ದಾರೆ. ಫಸ್ಟ್ ಫ್ಯಾಮಿಲಿ ಲ್ಯಾಂಡಿಂಗ್ ಫ್ಯಾಮಿಲಿ ಪ್ರಿಫರೆನ್ಸ್ ಕೊಡ್ತಾರೆ. ಗೈಸ್ ಇವಾಗ ನಾವೆಲ್ಲ ವಿಲ್ಲಾಗಿ ಬಂದ್ವಿ. ನೆಕ್ಸ್ಟ್ ಇಲ್ಲಿಂದ ಇವಾಗ ಹೋಟ್ಲಿಗೆ ಹೋಗ್ತಿದ್ದೀವಿ. ನಮ್ಮ ಅಣ್ಣ ಡ್ರೈವ್ ಮಾಡ್ತಾ ಇದೆ ನೋಡಿ. ಹಿಂದೆ ನಮ್ಮ ಅತ್ತೆ ಹಾಗೂ ನಮ್ಮ ಅಕ್ಕ ಇದ್ದಾರೆ. ಇಲ್ಲಿ ನಾವು ಇದ್ದೀವಿ ನೋಡ್ರಿ ಇಲ್ಲಿ. ಜೀರಾ ರೈಸ್ ಅಲ್ಲೇ ಬದುಕ್ತಾಳ. ಹಿಮಾಲಯ ಕರ್ಕೊಂಡು ಹೋದ್ರೆ ಜೀರಾ ರೈಸ್. ಪೂರಿ ಸಿಗತ್ತಾ? ಪೂರಿ ಇದೆಯಾ? ಪೂರಿ ಊಟ ಸಿಗುತ್ತೆ. ಹೆಂಗ್ ತಿಂತಾ ಇದಾರೆ ಒಬ್ಬರಾದ್ರು ಕೇಳಿ. ಅಲ್ಲ ಅವಳಿಗೆ ಇಡ್ಲಿ ಏನಾದ್ರು ಬೇಕಂತೆ ನೋಡಿ ಹೆಂಗ್ ತಿಂತಾರೆ ನಾವಪ್ಪ. ನಾನು ಇಷ್ಟು ಅವಳುಗೆ ಬೇರೆ ಮಕ್ಕಳಿಗೂ ಸ್ವಲ್ಪ ಇಡ್ತೀವಿ. ಅಪ್ಪ ನೀನು ನಂಗೆ ಕೊಡ್ಲಿಲ್ಲ ಅಂದ್ರೆ ನಾಡಿದ್ದು ಬೆಳಗ್ಗೆ ನಿಂಗೆ ಅಲ್ಲಿಂದ ಆಗೋದೇ ಇಲ್ಲ. ಅಂದ್ರೆ ನಾ ಅಮ್ಮ ಮಾಡಿದ್ರು ಇಡ್ಲಿ ಯಾರಿಗೆ ಇಡ್ಲಿ ಗೆಡ್ಲಿ ಯಾರಿಗೆಡ್ಲಿ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ನೋಡಿ ಎಲ್ಲ ರೆಡಿ ಆದ್ರು ರಿಸೆಪ್ಷನ್ಗೆ. ನಮ್ಮ ತಂಗಿ ರಿಸೆಪ್ಷನಿಗೆಲ್ಲ ರೆಡಿ ಆದರು. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಾಯ್ ಮಾಡಿ ಹಾಯ್. ಒಬ್ಬ ಏನ್ ಗೌರವ ನೋಡ್ರಿ, ಎಲ್ರು ಎಷ್ಟು ಸಕ್ಕದಾಗಿ ರೆಡಿ ಆಗಿದ್ದಾರೆ ಅಂತೆ. ಔಟ್ಫಿಟ್ ಬರೀ ಡೌಗಳು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗಾಯ್ಸ್ ಇವಾಗ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ. ಇವಾಗ ವೆನ್ಯೂಗೆ ಹೋಗ್ತಾ ಇದೀವಿ. ಎಲ್ಲ ಕಾರು ಅಪ್ಪನ ಹತ್ರ ಇದೆ ನೋಡಿ. ಎಲ್ಲರೂ ಹೆಂಗೆ ಹೋಗ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ. ನಮ್ಮ ಕಾರ್ ನೋಡಿ ಅಲ್ಲಿದೆ. ದರ್ಶಿ ಹೇಳಿ ಇವಾಗ. ಹಾಯ್, ಇವಾಗ ನಮ್ಮ ತಂಗಿ ಎಂಗೇಜ್ಮೆಂಟ್ ಹೋಗ್ತಾ ಇದೀವಿ, ರಿಸೆಪ್ಷನ್ಗೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ರಿಸೆಪ್ಷನ್ಗೆ ಹೋಗ್ತಾ ಇದೀವಿ. ಸೊ ಆಲ್ ಆರ್ ಸೋ ಎಕ್ಸೈಟೆಡ್. ಅಲ್ಲಿ ಹೋಗಿ ನಮ್ಮ ತಂಗಿ ನೋಡಕ್ ಕಾಯ್ತಾ ಇದೀನಿ. ಲೆಟ್ಸ್ ಗೋ. ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ನೋಡಿ. ಇವ್ರು ನೋಡಿ. ಎಲ್ಲರೂ ಸಕ್ಕದಾಗಿ ರೆಡಿ ಆಗಿದ್ದಾರೆ ಅಲ್ವಾ? ನನ್ನ ಪ್ರಕಾರ ನನ್ನಷ್ಟೇನಿಲ್ಲ. ಗೈಸ್ ಇವಾಗ ಚೌಲ್ಟ್ರಿಗೆ ಹೊಡ್ತಾ ಇದೀವಿ, ಅಂದರೆ ಫಂಕ್ಷನ್ ಹಾಲಿಗೆ ಹೊಡ್ತಾ ಇದೀವಿ. ಎಲ್ಲರೂ ಹಾಯ್ ಮಾಡಿ ನೋಡಿ. ಮಾವ ಎಲ್ಲರೂ ಕೂತಿದ್ದಾರೆ. ದಪ್ಪಿ ಎಂಡೆ ಡಿಕ್ಕಿ ತೆಗಿ. ನಮ್ಮ ತಂಗಿ ಹೆಸರು ಇಲ್ಲಿದ್ದೆ ನೋಡಿ, ಅಕ್ಷರ ನನ್ನ ಬಾಲ ನೋಡಿ ಹಿಂಗೆ ಸಕ್ಕದಾಗಿ ಮಾಡ್ಯಾರ. ಹಾಂ ಅದಂಗೆ ನಾವು ಮಾಡಬೇಕಾ? ಐ ಅಗ್ರಿ, ಬಟ್ ನಾವು ಬೇರೆ ಏನ್ ಮಾಡ್ಬೋದು? ಮಾನ್ಯ, ಐ ಟೇಕ್ ಯು ಸಮವೇರ್. ಸೊ ಯು ಆರ್ ಟೇಕಿಂಗ್ ಮಿ ಸಮವೇರ್? ಹೌದು, ವೇರ್? ಬಾ ಕರ್ಕೊಂಡು ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಬ್ರೋ ಫಾಲೋ ಮಾಡಿ ಬ್ರೋ. ವೃದ್ಧಾಶ್ರಮಕ್ಕೆ ಬಂದಿದೀವ ಅಲ್ಲ, ಅಲ್ಲಿ ಶೂಟ್ ನ ಸ್ಟಾಪ್ ಮಾಡಿಸಿ ಇಲ್ಲಿ ಯಾಕೆ ಕರ್ಕೊಂಡ್ಬಂದೆ? ಕೇಳಿಸ್ಕೊ, ನಮ್ಮ ಪ್ರೀ ವೆಡ್ಡಿಂಗ್ ಒಂದು ಮೆಮೊರಿಯಾಗಿ ಉಳಿಬೇಕು.
ಸೊ ನಾವು ಈ ಮದುವೆ ಮುಂಚೆ ಪ್ರೀ ವೆಡ್ಡಿಂಗ್ ಸೆಲೆಬ್ರೇಷನ್ ಅನ್ನೋದನ್ನ ಗ್ರ್ಯಾಂಡ್ಯೂರ್ ಆಗಿ ನೀನು ಫೋಟೋ ತೆಕ್ಕೊಳ್ದೆ, ವಿಡಿಯೋ ಮಾಡ್ಕೊಳ್ದೆ, ಈ ಜನದ ಜೊತೆ ಹಾಯ್ ಹಾಯ್ ಮಾಡ್ಬಿಡ್ರಿ. ಗೈಸ್, ನನ್ನ ಅವಸ್ಥೆ ನೀವು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಯಾಕೆಂದರೆ ನಾನು ಆಲ್ರೆಡಿ ಗಿಫ್ಟ್ ಹಿಂಗಡೆ ಗಿಫ್ಟ್ ಕೊಡ್ತಾರಲ್ಲ, ರಿಸೆಪ್ಷನ್ಗೆ ಯಾರಾದ್ರು ಬಂದಾಗ ಗಿಫ್ಟ್ ಕೊಡ್ತಾರಲ್ಲ, ಅದನ್ನು ನಾನು ಸೇಫರ್ ಮಾಡಬೇಕಲ್ವ. ಅದಕ್ಕೋಸ್ಕರ ಈ ಬ್ಯಾಗಲ್ಲೆಲ್ಲ ಸೇಫರ್ ಮಾಡ್ತೇನೆ. ಬ್ಯಾಗ್ ಬರ್ತಾಯಿದೆ, ಬ್ಯಾಗೇನು ಬರ್ತಾಯಿಲ್ಲ ಅಂತಲ್ಲ, ಬ್ಯಾಗ್ ಬರ್ತಾಯಿದೆ, ಬಟ್ ಹೇಳಿರಲಿಲ್ಲ ತಕ್ಷಣಕ್ಕೆ. ಅದಕ್ಕೋಸ್ಕರ ಇಲ್ಲಿದ್ದೀನಿ. ನೋಡಿ, ನಮಗೂ ಅದಕ್ಕೆ ನೋಡಿ ನನ್ನ ಪಾಡಿಂಗ್, ನನ್ನ ತಂಗಿಗೋಸ್ಕರ ನಾವೇನೇನು ಮಾಡ್ತೇವೆ, ನಮ್ಮ ಬಾಬಂಗೋಸ್ಕರ ನಾವೇನೇನು ಮಾಡ್ತೇವೆ. ಇದು ಫ್ಯಾಮಿಲಿ ಫಂಕ್ಷನ್, ಎಲ್ಲರೂ ಚೆನ್ನಾಗಿರಲಿ. ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ, ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಇವಾಗ ರಿಸೆಪ್ಷನ್ ಎಲ್ಲ ಮುಗೀತು, ಅರ್ಧ ಮುಗ್ದಿದೆ. ಇವಾಗ ಬಫೆ ಸಿಸ್ಟಮ್ಗೆಲ್ಲ ರೆಡಿ ಆಗಿದೆ. ಬಫೆ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಸಕ್ಕದಾಗಿತ್ತು, ಏನೇನೋ ಮೆನ್ಯೂ ಹೇಳಿದೆ ಅಂತ ನನಗೂ ಐಡಿಯಾ ಇಲ್ಲ. ಗಂಡಿನ ಕಡೆ ಅಂದರೆ ನಮ್ಮ ಭಾವನ ಕಡೆ ಏನೇನು ಹೇಳ್ತಾ ಇದ್ದಾರೆ ಅಂತ ಸೂಪರಾಗಿದೆ. ಏನೋ ನಮ್ಮ ಮಾವ ಹೇಳಿದ್ರು ಗೋಬಿ ಏನೋ ರೈಸ್ ಐಟಮ್ಸ್ ಎಲ್ಲ ಸಕ್ಕದಾಗಿದೆ ಅಂತ. ನೋಡಿ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇ ಅಂತ. ನಾವು ಕೂತ್ಕೊಳ್ಳೋದು, ಇವಾಗ ಅವರೆಲ್ಲ ಊಟ ಮಾಡ್ತಾರೆ, ಹಂಗೆ ತೋರ್ಸಂಗಿಲ್ಲ ಮತ್ತು ಏನಿಲ್ಲ ಸರಿ ಅನ್ಸಲ್ಲ. ನಾವು ಕೂತಾಗ ನಾನು ನೀಟಾಗಿ ತೋರಿಸ್ತೀನಿ ಏನೇನಿದೆ ಫುಡ್ಸು ಅಂತ. ನೋಡಿ, ಎಂಜಾಯ್ ಮಾಡಿ. ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ಯಾರ್ದು? ನೀವು ಫಸ್ಟ್ ಒಂದು ಫ್ಯಾಮಿಲಿ ತೆಗಿಸ್ಕೊಂಡ್ರಾ? What
ಎಲ್ಲ ಪ್ರೋಗ್ರಾಮು ಚೆನ್ನಾಗಾಯಿತು. ರಿಸೆಪ್ಷನ್ನು ಮುಗೀತು ನೋಡಿ. ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ತೆಗಿತಾ ಇದ್ದಾರೆ. ಸೊ ಮದುಮಕ್ಕಳಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಎಲ್ಲದೂ ಮುಗೀತು. ಇವತ್ತಿಗೆ ಮದುವೆ ಮನೆಯದು ಪೂರ್ತಿ ಎಲ್ಲ ಪ್ರೋಗ್ರಾಮು ಮುಗ್ದಂಗಾಯಿತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್. ನಮ್ಮ ತಂಗಿ ರಿಸೆಪ್ಷನ್ ಮುಗೀತು, ಇವಾಗ ಮುಗೀತು. ಇನ್ನೇನಿಲ್ಲ, ಇನ್ನು ಆರಾಮಾಗಿ ನಾವು ನಾಳೆ ಏನಾದ್ರು ಪ್ರೋಗ್ರಾಮ್ ಒಪ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನು ಅಂತ, ಏನಾಗುತ್ತೆ ಅಂತ. ಆ ಪ್ರೋಗ್ರಾಮ್ ನೋಡೋಣ ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಅನ್ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಹೇಳ್ತೀನಿ. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.